ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿರಕ್ತ ವಿರಕ್ತೆಂಬ ಹಾದಿಕಾರರ ವಿರಕ್ತರೆನ್ನಬಹುದೇ? ಕಾವಿಯ ಹೊದ್ದು ತಿರುಗುವ ಜೀವಗಳ್ಳರು ವಿರಕ್ತರೆ, ನಾಮವು ಹೊತ್ತುಕೊಂಡು ತಿರುಗುವ ಗಾವಿಲರು ವಿರಕ್ತರೆಂದಡೆ ಅಘೋರರಕ ತಪ್ಪುದು ಅಮಗೀಶ್ವರ ಲಿಂಗವೇ ಅಂತಕ್ಕಂಥ ಮಾತನ್ನು 12ನೇ ಶತಮಾನದಲ್ಲಿಯೇ ಶರಣರು ನಮಗೆ ಹೇಳಿಕೊಡ್ತಾರೆ. ಕಾವಿ ಕಾಶಾಂಬರವ ಹೊದ್ದು ತಿರುಗುವ ಗಾವಿಲರ ಮುಖವ ನೋಡಲಾಗುವುದು ಅಂತಕ್ಕಂಥ ಮಾತನ್ನು ಕೂಡ ಶರಣರು ನಮಗೆ ಅಂದೇ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಗುರು, ಲಿಂಗ, ಜಂಗಮ ಅಂತಕ್ಕಂಥ 3 ತತ್ವಗಳು ವ್ಯಕ್ತಿಗಳಲ್ಲ. ಅರಿವೇ ಗುರು, ಆಚಾರವೇ ಲಿಂಗ. ಅರಿವು ಮತ್ತು ಆಚಾರವನ್ನು ಒಳಗೊಂಡಿರ್ತಕ್ಕಂಥ ಯಾವ ವ್ಯಕ್ತಿಯಾದರೂ ಕೂಡ ಜಂಗಮ ಆಗಬಹುದು ಅಂತಕ್ಕಂಥ ಸೂಚನೆಯನ್ನು ಮತ್ತು ಹಾಗೆ ಮಾಡಿ ತೋರಿಸಿದಂಥ ಧೀಮಂತಿಕೆ ಶರಣರದು. ಹಾಗಾಗಿ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳನ್ನು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಕಂಡದ್ದು ಅವರ ವೈಶಿಷ್ಟ್ಯತೆಗೆ ಸಾಕ್ಷಿಯಾಗಿದೆ. ಕೆಲವು ಜನ ಲಿಂಗವನ್ನು ಕೈಯಲ್ಲಿ ಕಟ್ಟುವರು, ಕೊರಳಲ್ಲಿ ಕಟ್ಟುವರು, ಮೈಯಲ್ಲಿ ಕಟ್ಟುವರು, ಮಂಡೆಯಲ್ಲಿ ಕಟ್ಟುವರು, ಮನದಲ್ಲಿ ಲಿಂಗವ ಕಟ್ಟರಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಹುಶಃ ಈ ಮಾತುಗಳನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ನಿಮಗೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಸಂಗನ ಬಸವ ಸ್ವಾಮಿಗಳು ಈಗ ಪ್ರಸ್ತುತ ಶಿವಯೋಗ ಮಂದಿರದ ಅಧ್ಯಕ್ಷರು. ಅವರು ನಿನ್ನೆ ಮಾತೆ ಮಹಾದೇವರ ಕುರಿತು ಆಡಿದಂಥ ಮಾತುಗಳನ್ನು ಖಂಡಿಸದೆ ವಿಧಿ ಇಲ್ಲವಾಗಿದೆ. ಇಂಥ ವಿರಕ್ತರನ್ನು ನೋಡಿಯೇ ಬಹುಶಃ ಅವತ್ತು ಉತ್ತಂಗಿ ಚೆನ್ನಪ್ಪನವರು ಪಂಚಾಚಾರ್ಯರು ಬಸವಣ್ಣನ ಬಹಿರಂಗ ದ್ರೋಹಿಗಳಾದರೆ ವಿರಕ್ತರು ಬಸವಣ್ಣನವರ ಅಂತರಂಗ ದ್ರೋಹಿಗಳು ಅಂತ ಹೇಳಿದರು. ಈ ಮಾತಿಗೆ ಸಾಕ್ಷಿ ಅಂತ ನನಗೆ ಅನಿಸ್ತದೆ. ಮಾತೆ ಮಹಾದೇವಿಯವರು ಹಾಗೂ ಲಿಂಗಾನಂದರು ಒಡಗೂಡಿ ಇಡೀ ಕರ್ನಾಟಕದ ತುಂಬ ಬಸವಾದಿ ಶರಣರ ವಿಚಾರಗಳನ್ನು ಹರಡುವಲ್ಲಿ, ಹಬ್ಬಿಸುವಲ್ಲಿ, ತಿಳಿಸುವಲ್ಲಿ, ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಅಹರ್ನಿಶಿಯಾಗಿ ದುಡಿದಂಥ ವ್ಯಕ್ತಿಗಳು. ಅವರಲ್ಲಿ ಕೆಲವು ಲೋಪದೋಷಗಳು ಇರಬಹುದು. ಮನುಷ್ಯ ಸಹಜ ಲೋಪದೋಷಗಳು ಎಲ್ಲರಲ್ಲೂ ಇರ್ತವೆ. ಆದರೆ ಅವರು ಮಾಡಿದಂಥ ಶ್ಲಾಘನೀಯ ಕೆಲಸವನ್ನು ಯಾರೂ ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಸಂಗನ ಬಸವ ಸ್ವಾಮಿಗಳು 80ರ ವಯಸ್ಸಿನ ಇಳಿ ವಯಸ್ಸಿನಲ್ಲಿ ಇರ್ತಕ್ಕಂಥವರು. ಅವರು ಮಾತಾಜಿ ಕುರಿತು ಮಾತಾಡ್ತಾ ಅಥವಾ ಲಿಂಗಾಯತ ಚಳುವಳಿ ಕುರಿತು ಮಾತಾಡ್ತಾ, ಮಾತಾಜಿಯವರು ಇನ್ನೆಷ್ಟು ದಿನ ಇರ್ತಾರೆ, ಈ ಹೋರಾಟಕ್ಕೆ ಬಂದವರೆಲ್ಲರೂ ಲಿಂಗೈಕ್ಯರಾಗಿದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಲಿಂಗೈಕ್ಯ ಆಗದೇ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಈ ಜಗತ್ತಿನಲ್ಲಿ ಇದ್ದಾರೆ? ಭಕ್ತಂಗೆ ಬಯಕೆ ಉಂಟೆ, ನಿತ್ಯಂಗೆ ಸಾವು ಉಂಟೆ ಅಂತಕ್ಕಂಥ ಮತ್ತೊಂದು ವಚನದ ಸಾಲು ಬರ್ತದೆ. ಯಾರಿಗೂ ಸಾವು ತಪ್ಪಿದ್ದಲ್ಲ, ಅರಿಯಬಹುದು, ಸಾವನ್ನರಿಯಬಾರದು ಅಂತ ಶರಣ ಹೇಳ್ತಾರೆ. ಸಾವುದು ದಿಟ ನೋಡ, ಇದು ಕೂಡ ಸತ್ಯ ಇದೆ. ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲೆನ್ನ, ಬಂಧುಗಳು ಬಂದಾಗ ಇಲ್ಲೆಂಬ, ಸಾವಾಗ ದೇಗುಲಕ್ಕೆ ಒಯ್ಯಂಬ ಅಂತಕ್ಕಂಥ ಮಾತನ್ನು ಕೂಡ ಶರಣರು ಅವತ್ತೇ ಪ್ರಸ್ತಾಪ ಮಾಡಿದ್ದಾರೆ. ಎಂದಿಗೂ ಸಾವು ತಪ್ಪದೆಂದು ಅರಿದು ಮತ್ತೆ ವೃತಭಂಗಿತನಾಗಿ ಸಾಯಲೆತ್ತಕ್ಕೆ ಅಂತಕ್ಕಂಥ ಮಾತುಗಳನ್ನು ಕೂಡ ಶರಣರು ಹೇಳ್ತಾರೆ. ಹರಿಬ್ರಹ್ಮ ಕಾಲ ಕಾದು ದಕ್ಷಾದಿ ದೇವ ದಾನವ ಮಾನವರೆಲ್ಲರಿಗೂ ಸಾವು ತಪ್ಪದೆಂದು ಹೇಳಿದ್ದಾರೆ. ಈ ಸಾವಿನ ಬಗ್ಗೆ ಶರಣರಲ್ಲಿ ಯಾವುದೇ ಹೆದರಿಕೆಗಳಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು, ಅಂಜಿದರಾಗದು, ಅಳುಕಿದರಾಗದು, ವಜ್ರ ಪಂಜರದೊಳಿದ್ದರಾಗದು, ತಪ್ಪುದವೋ ಲಲಾಟ ಲಿಖಿತ. ಹೀಗೆ ಶರಣರ ವಿಚಾರಗಳ ಹಿನ್ನೆಲೆಯಲ್ಲಿ ಮುಪ್ಪುರಿಗೊಂಡಿರತಕ್ಕಂಥ ಮಾತೆ ಮಹಾದೇವಿಯವರು ಸಾವಿಗೆ ಹೆದರಲಾರರು. ಸಾವಿಗೆ ಹೆದರುವವನು ಶರಣನಾಗಿರಲು ಸಾಧ್ಯವೇ ಇಲ್ಲ. ಅವರು ಈಗ ಪರಿಪಕ್ವ ಮನಸ್ಸಿನ ಮಾತಾಜಿ. ಹಾಗಾಗಿ ಅವರು ಸಾವಿಗೆ ಖಂಡಿತ ಹೆದರುವುದಿಲ್ಲ ಅಂತ ಅನ್ನೋದಕ್ಕೆ ನಿನ್ನೆ ಅವರು ತಮ್ಮ ವಿಡಿಯೋದಲ್ಲಿ ಆಡಿದ ಮಾತುಗಳೇ ಸಾಕ್ಷಿಯಾಗಿವೆ. ಲಿಂಗಾಯತ ಧರ್ಮದ ಚಳುವಳಿ ಶುರುವಾದದ್ದು ಇಂದು ನಿನ್ನೆದಲ್ಲ. 12ನೇ ಶತಮಾನದಲ್ಲೇ ಈ ಚಳುವಳಿ ಆರಂಭವಾಗಿದೆ. ಕೆಲವು ಕಾಲ ಈ ವೈದಿಕಶಾಹಿ ವ್ಯವಸ್ಥೆಗೆ, ಈ ವೈದಿಕರ ಕುತಂತ್ರಕ್ಕೆ, ಸನಾತನವಾದಗಳ ತಂತ್ರಕ್ಕೆ ಅಥವಾ ಜನರ ಅಜ್ಞಾನಕ್ಕೆ ಅದು ಜನಸಾಮಾನ್ಯರಿಂದ ದೂರ ಇತ್ತು. ಈಗ ಆ ಕಾಲ ಇಲ್ಲ. ಈಗ ಜನಸಾಮಾನ್ಯರೆಲ್ಲರಿಗೂ ಬಸವ ತತ್ವದ, ಬಸವಾದಿ ಶಿವಶರಣರ ವಿಚಾರಗಳ ಅರಿವು ಉಂಟಾಗಿದೆ. ಹೀಗಾಗಿ ಇದನ್ನು ನಿಲ್ಲಿಸಲು ಯಾರೂ ಇಲ್ಲ.
ಕಾಲವನ್ನು ತಡೆಯೋರು ಯಾರಿಲ್ಲ, ಗಾಳಿಯನ್ನು ಹಿಡಿಯೋರು ಯಾರು ಎಂದೂ ಇಲ್ಲ ಅಂತಕ್ಕಂಥ ಒಂದು ಮಾತು ಬರ್ತದಿಲ್ಲ. ಹಾಗೆಯೇ ಈ ವಿಚಾರವನ್ನು ತಡೆಯುವ ಶಕ್ತಿ ಯಾರಿಗೂ ಇರಲಾರ್ದು. ಆದರೆ ಸಂಗನ ಬಸವ ಸ್ವಾಮಿಗಳು ವಯೋವೃದ್ಧರು, ತಮ್ಮ 80ನ ಈ ಇಳಿ ವಯಸ್ಸಿನಲ್ಲೂ ಕೂಡ ಇಂಥ ದ್ವೇಷ ಮತ್ಸರದ ಮಾತುಗಳನ್ನು ಆಡ್ತಾರಂದರೆ ನಿಜಕ್ಕೂ ನನಗೆ ಹೇವರಿಕೆ ಉಂಟಾಗ್ತದೆ, ನಮಗೆ ನಾಚಿಕೆ ಆಗ್ತದೆ. ಇಂಥ ವಿರಕ್ತ ಮಠಾಧೀಶರು ಬಸವಣ್ಣನವರ ನಿಲುವನ್ನು, ಬಸವಣ್ಣನವರ ಎತ್ತರವನ್ನು, ಶರಣರ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸಲಿಕ್ಕೆ ಸಾಧ್ಯವಾ ಅಂತಕ್ಕಂಥ ಒಂದು ಮರುಚಿಂತನೆಗೆ ನಮಗೆ ಆಲೋಚನೆ ಮಾಡಲಿಕ್ಕೆ ಹಸ್ತದೆ. ಆ ಕಾರಣಕ್ಕಾಗಿ ಮತ್ತೊಂದು ವಚನ ಬರ್ತದೆ ನೋಡ್ರಿ, ಹಡಪದ ಅಪ್ಪಣದ ಬಹುಶಃ ಇರ್ಬೋದು ಅದು. ವೇಷವ ಹೊತ್ತು ಆಶೆ ರೋಷವ ಬಿಡದೆ, ವೇಷವ ಹೊತ್ತು ಆಶೆ ರೋಷವ ಬಿಡದೆ, ದೇಶವ ತಿರುಗಿ ಹೊರವೇಷದ ವಿಭೂತಿ ರುದ್ರಾಕ್ಷಿ ಕಾವಿ ಕಾಶಾಂಬರವ ಹೊತ್ತುಕೊಂಡಿರ್ತಕ್ಕಂಥ ಈ ಜನಗಳು ಈ ಆಚಾರಗಳನ್ನು, ಈ ಬಾಹ್ಯವರ್ತಕ್ಕಂಥ ಆಭರಣಗಳನ್ನು ಧರಿಸಿದರೆ ಏನು ಫಲ ಇಲ್ಲ. ಕಾಮ, ಕ್ರೋಧ, ಮದ, ಮತ್ಸರ ಬಿಡದಂಥ ಲೋಭಿಗರು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಈ ಮಾತುಗಳನ್ನು ಸಂಗನ ಬಸವ ಸ್ವಾಮಿಗಳಿಗೆ ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ಈ ಸಂಗನ ಬಸವ ಸ್ವಾಮಿಗಳಿಗೂ ಕೂಡ ಸಾವು ತಪ್ಪಿದ್ದಲ್ಲ. ಇವರು ಒಂದಲ್ಲ ಒಂದಿನ ಖಂಡಿತವಾಗಿ ಸಾಯುತ್ತಾರೆ. ಸಾವು ಹುಟ್ಟು ಹೇಗೆ ಸಹಜವೋ ಸಾವು ಅಷ್ಟೇ ಸಹಜ. ಮಾತಾಜಿಯವರು ನಮ್ಮಿಂದ ಅಗಲಿ ಹೋಗ್ತಾರೆ, ದೈಹಿಕವಾಗಿ ಅಗಲಿ ಹೋಗ್ತಾರೆ ಅಂತ ಮಾತ್ರಕ್ಕೆ ಈ ಚಳುವಳಿ ನಿಲ್ಲೋದಿಲ್ಲ. ಯಾಕೆಂದರೆ ಈ ಚಳುವಳಿ ಆರಂಭವಾಗಿದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡ, ಜ್ಯೋತಿಯ ಬಲದಿಂದ ತಮಂದದ ಕೇಡ ನೋಡ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡ ಅಂತಕ್ಕಂಥ ಮಾತು ನಮಗೆಲ್ಲರಿಗೂ ಇವತ್ತು ಮನವರಿಕೆ ಆಗಿದೆ. ಬಹುಶಃ ಈ ಸಂಗನ ಬಸವ ಸ್ವಾಮಿಗಳ ಈ ಆಲೋಚನೆ ನೋಡಿದರೆ ಕಲಬುರ್ಗಿಯವರ ಸಾವು, ಹಾಗೆ ಗೌರಿಯವರ ಸಾವು, ಪನ್ಸರೆ, ದಾಬೋಲ್ಕರ್ ಇತ್ಯಾದಿಯ ಸಾವುಗಳನ್ನು ಸಂಭ್ರಮಿಸುವ ಈ ಮನಸ್ಸುಗಳನ್ನು ನೋಡಿದರೆ ಬಹುಶಃ ಈ ಕ್ರೂರ ಮನಸ್ಸುಗಳು ಆ ಚಟುವಟಿಕೆ ಹಿಂದೆ ಇದ್ದಿರಬಾರ್ದು ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ನಮ್ಮೊಳಗೆ ಉಂಟಾಗ್ತದೆ, ಸುಳ್ಳಲ್ಲ. ಆಮೇಲೆ ಸಾವು ಕೂಡ ಎಂಥವ್ರಿಗೂ ಬಿಟ್ಟದ್ದಲ್ಲ. ಗೂಡಿನೊಳಗಿದ್ದು ಕಾಲ ವೇಳೆಯ ಅರಿದು ಕೂಗುವ ಕುಕ್ಕೊಟಕ್ಕೆ ಸಾವುದ ಬಲ್ಲುದೆ. ನಿತ್ಯವೂ ಕೂಡ ಗೂಡಿನೊಳಗಿದ್ದು ಸಮಯಕ್ಕೆ ಸರಿಯಾಗಿ ಕೂಗ್ತಕ್ಕಂಥ ಕೋಳಿಗೂ ಕೂಡ ಸಾವು ತಪ್ಪಿದ್ದಲ್ಲ. ಆ ಕೋಳಿ ಕೂಡ ತನ್ನ ಸಾವು ಯಾವಾಗ ಸಂಭವಿಸುತ್ತದೆ ಅಂತನ್ನತಕ್ಕಂಥ ಸಂಗತಿ ಅದಕ್ಕೂ ಕೂಡ ಗೊತ್ತಿರೋದಿಲ್ಲ. ಮತ್ತು ಸತ್ಯವ ನುಡಿದವರಿಗೆ ಸಾವು ಇಲ್ಲವೇ ಇಲ್ಲ. ಇದುವರೆಗೆ ಮಾತೆ ಮಹಾದೇವಿಯವರು ವಚನ ಸಾಹಿತ್ಯಕ್ಕೆ ತಮ್ಮ ಬದುಕನ್ನೇ ಮೀಸಲಾಗಿಟ್ಟಿರ್ತಕ್ಕಂಥವರು. ಬಸವ ಚಳುವಳಿಯನ್ನು ಜನಸಾಮಾನ್ಯರಿಗೆ ತಿಳಿಸಲಿಕ್ಕೆ ಅಹರ್ನಿಶಿಯಾಗಿ ಪ್ರಯತ್ನಿಸಿದಂಥವರು. ಇಂಥವರಿಗೆ ಸಾವಿಲ್ಲ. ಯಾಕಂದರೆ ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನರಿಯರು, ಅರಿತವನು ಎಂತು ಸತ್ತವನು ಅಂತಕ್ಕಂಥ ಮಾತನ್ನು ಕೂಡ ಶರಣರು ಹಾಗೆ ಅವತ್ತೇ ಹೇಳಿದ್ದಾರೆ. ಹೀಗಾಗಿ ಮಾತಾಜಿ ಅಂತ ಅಥವಾ ಬಸವಾದಿ ಶರಣರ ವಿಚಾರಗಳನ್ನು ಹೊತ್ತು ತಿರುಗತಕ್ಕಂಥ ಯಾರಿಗೂ ಸಾವು ಎಂಬುದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕೊಟ್ಟೂರು ಸಂಗನ ಬಸವ ಸ್ವಾಮೀಜಿಗಳಿಗೆ ತಲೆ ಬಹುಶಃ ಈ ಭುಜದ ಮೇಲೆ ಇದೆಯೋ ಇಲ್ಲವೋ ಅಂತಕ್ಕಂಥ ಅನುಮಾನಗಳು ನನಗೆ ಮೂಡ್ತಾ ಇವೆ. ಇವರು ಕಾವಿ ಹೊತ್ತು ಜನಸಾಮಾನ್ಯರಿಗೆ ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳನ್ನು ತೊಡಿರಿ ಅಂತ ಹೇಳ್ತಾರಂದರೆ ನನಗೇನೋ ಅನುಮಾನಗಳು ಉಂಟಾಗ್ತವೆ. ಬಹುಶಃ ಇವರು ಕಾಮ, ಕ್ರೋಧ, ಮೋಹ, ಮದ, ಮತ್ಸರಗಳ ಒಟ್ಟು ಮೊತ್ತ ಆಗಿದ್ದಾರೇನೋ ಅಂತಕ್ಕಂಥ ಅನುಮಾನಗಳು ಕೂಡ ನನಗೆ ಬಂದು ಹೋಗ್ತದೆ ಒಂದು ಕ್ಷಣ. ಈ ಮನದಲ್ಲಿ ರೋಷ, ಕ್ರೋಧ, ಆಮೇಲೆ ಮತ್ಸರಗಳನ್ನು ಇಟ್ಟುಕೊಂಡಂಥ ಈ ವ್ಯಕ್ತಿಗಳು ಸನ್ಯಾಸಿಗಳು ಹೇಗಾದರು ನನಗೆ ಆಶ್ಚರ್ಯವಾಗ್ತದೆ. ಹಾಗೆ ಬಹುಶಃ ಈ ಮಠಾಧೀಶರು ಈ ಸಾವಿಗೆ ಬಹುಶಃ ಹೆದರಿದ್ದಾರೋ ಅಂತ ಅನ್ನಿಸ್ತದೆ ಅವರು, ಅಥವಾ ಈ ಸಾವಿನ ಎಕ್ಸೆಪ್ಷನ್ ಇದ್ದಾರೋ ಅಂತ ಅನ್ನಿಸ್ತದೆ. ಇದು ಅವರ ಕ್ರೋಧದ, ಅವರ ಹತಾಶೆಯ, ಅವರು ಮಾತೆ ಮಹಾದೇವರಿಗೆ ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲತಕ್ಕಂಥ ಆ ಮನವರಿಕೆ ಆದಮೇಲೆ ಈ ಮಾತುಗಳು ಅವರ ಬಾಯಿಂದ ಬಂದಿರಬಹುದೇನೋ ಅಂತಕ್ಕಂಥ ಅನುಮಾನಗಳು ಮೂಡ್ತವೆ. ಇವರು ಅಂದು ಮಾತ್ರಕ್ಕೆ ಯಾರೂ ಕೂಡ ಸಾಯಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಅವರು ದೈಹಿಕವಾಗಿಯೂ ಸತ್ರು ಕೂಡ ನಮ್ಮ ನಡುವೆ ವಿಚಾರಗಳಿಂದ ಜೀವಂತವಾಗಿರ್ತಾರೆ.
ಈ ಸತ್ಯವನ್ನು ಸಂಗನ ಬಸವ ಸ್ವಾಮಿಗಳಲ್ಲ, ಈ ಮನೋಭಾವದ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ಸಾವಿಗೆ ಅರ್ಥ ಬರಬೇಕಾದ್ರೆ ನಾವು ಸತ್ತ ಮೇಲೆ ಕೂಡ, ನಾವು ದೈಹಿಕವಾಗಿ ಇಲ್ಲದೆ ಇರುವ ಸಂದರ್ಭದಲ್ಲಿಯೂ ಕೂಡ ನಮ್ಮ ವಿಚಾರಗಳ ಕುರಿತು ಈ ನಾಡಿನಲ್ಲಿ, ಜನಗಳಲ್ಲಿ, ಮನುಷ್ಯರಲ್ಲಿ ಚರ್ಚೆಗಳು ಆಗ್ತವಂದರೆ ಆ ಸಾವು ಸಾರ್ಥಕತೆಯನ್ನು ಪಡಿತಿದೆ ಎಂದರ್ಥ. ಇದನ್ನು ಸಂಗನ ಬಸವ ಸ್ವಾಮಿಗಳು ಅರ್ಥ ಮಾಡಿಕೊಳ್ಳಬೇಕು. ಈ ಚಳುವಳಿ ನಿಲ್ಲೋದಿಲ್ಲ, ನಿಲ್ಲಲಿಕ್ಕೆ ಅದು ಸಾಧ್ಯವಿಲ್ಲ. ಈ ಚಳುವಳಿ ಮಠಾಧೀಶರಿಂದ ಸಿದ್ಧಗೊಂಡದ್ದಲ್ಲ, ಈ ಕಾವಿಗಳಿಂದ ಸಿದ್ಧಗೊಂಡದ್ದಲ್ಲ. ಜನಸಾಮಾನ್ಯರೊಳಗಡೆ ಈ ಚಿಂತನೆಗಳು ಇವತ್ತು ಬಂದಿವೆ, ಈ ವಿಚಾರಗಳು ಜನಸಾಮಾನ್ಯರಲ್ಲಿ ಬಂದಿವೆ. ಜನಸಾಮಾನ್ಯರು ನಿಮ್ಮ ಪೊಳ್ಳು ಬೆದರಿಕೆಗೆ, ಸುಳ್ಳು ಮಾತುಗಳಿಗೆ, ಕ್ರೋಧದ ಆಲೋಚನೆಗೆ ಬಲಿಯಾಗಕ್ಕೆ ಸಾಧ್ಯವೇ ಇಲ್ಲ. ಮಾತೆ ಮಹಾದೇವಿ ಅಂತವರು ದೈಹಿಕವಾಗಿ ಇಲ್ಲದೇ ಇದ್ದರೂ ಕೂಡ ಸಾವಿರಾರು ಮಾತೆ ಮಹಾದೇವಿಗಳು, ಸಾವಿರಾರು ಲಿಂಗಾನಂದರು, ಸಾವಿರಾರು ಲಿಂಗಣ್ಣ ಸತ್ತಂಪೇಟೆ, ಸಾವಿರಾರು ಎಂ ಕಲಬುರ್ಗಿ, ಸಾವಿರಾರು ಜನ ಗೌರಿ ಅಂತವರು ಈ ನಾಡಿನಲ್ಲಿ ಹುಟ್ಟಿದ್ದಾರೆ. ಇದನ್ನು ತಾವು ತಿಳ್ಕೊಂಡ್ರೆ ಒಳ್ಳೆಯದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಒಳ್ಳೆಯದಾಗಲಿ, ನಿಮಗೆ ಸಾವು ಬೇಗ ಬರದೇ ಇರಲಿ ಅಂತ ಈ ಮೂಲಕ ನಾನು ಹಾರೈಸುತ್ತೇನೆ. ನಿಮ್ಮವ ವಿಶ್ವಾರಾಧ್ಯ ಸತ್ಯಂಪೇಟೆ.